ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಅಜಿತ್ ಹನುಮಕ್ಕನವರ್ ಇವನು ಎಷ್ಟು ಮುಸ್ಲಿಂ ದ್ವೇಷಿ ಅದಾನಲ್ಲ, ಅದಕ್ಕಿಂತ 100 ಪಟ್ಟು ಏನಪ್ಪ ಅಂದ್ರೆ ಹಿಂದೂ ಧರ್ಮದ ದ್ವೇಷವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಮಧ್ಯೆ ದ್ವೇಷದ ಬೀಜವನ್ನು ಬಿತ್ತಕ್ಕಂಥ ವ್ಯಕ್ತಿ ಅಜಿತ್ ಹನುಮಕ್ಕನವರ್, ಏಷ್ಯಾನೆಟ್ ಸುವರ್ಣ ಚಾನೆಲ್ನ ಮುಖ್ಯ ಸಂಪಾದಕ. ಸದ್ಯದಲ್ಲೇ ಏನು ಮಾಡಿದಾನಪ್ಪ ಅಂದ್ರೆ ಅವನು ಕೂಡ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬಡವರ ಹೊಟ್ಟೆಯ ಮೇಲೆ ಬಡಿದು ಧರ್ಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ಕೋಮು ಗಲಭೆಯನ್ನು ಎಬ್ಬಿಸಿ ಅನಿಷ್ಟ ಷಂಡನ ಮಕ್ಕಳ ಇಂಟರ್ವ್ಯೂಗಳನ್ನು ಮಾಡಿ ಸೌಜನ್ಯ ಹೋರಾಟವನ್ನು ಮಣ್ಣಾಗ ತುರುಕುವಂಥ ಪ್ರಯತ್ನ ಮಾಡಿ ಸೌಜನ್ಯ ಪ್ರಕರಣದ ಎಷ್ಟು ದುಡ್ಡು ಮಾಡ್ಯಾನೋ ನನಗಂತೂ ಗೊತ್ತಿಲ್ಲ. ಒಂದು ದೊಡ್ಡ ಮನೆಯನ್ನು ಕಟ್ಟಿರ್ತಕ್ಕಂಥ ಅಜಿತ್ ಹನುಮಕ್ಕನವರ್ ಹೈಕೋರ್ಟ್ ಏನು ಮಾಡಿದಪ್ಪ ಅಂದ್ರೆ ನಿನಗೆ ಗಜಮಾ ಮಾಡಿಬಿಟ್ಟದ. ಎಸ್, ಯಾಕಂದ್ರೆ ನೀನು ಮಾಡೋ ಕೆಲಸ ಒಂದೋ ಎರಡೋ. ನಾನು ಮೊದಲನೇದಾಗಿ ಪ್ರಾರಂಭದಲ್ಲಿನೇ ಹೇಳಿದಿರಿ ಏನಪ್ಪ ಅಂದ್ರೆ ಇವು ಎಷ್ಟು ಮುಸ್ಲಿಂ ದ್ವೇಷವನ್ನು ಮಾಡ್ತಾನಲ್ಲ, ಮುಸ್ಲಿಂ ಧರ್ಮದ ದ್ವೇಷವನ್ನು ಮಾಡ್ತಾನಲ್ಲ, ಅದಕ್ಕಿಂತ 100 ಪಟ್ಟು ಏನಪ್ಪ ಅಂದ್ರೆ ಹಿಂದೂ ಧರ್ಮದ ದ್ವೇಷವನ್ನು ಮಾಡ್ತಾನೆ. ಎಲ್ಲ ಪಾಲಕರಲ್ಲೇ ಗುರು ಹಿರಿಯರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ ಈ ಅಜಿತ್ ಹನುಮಕ್ಕನವರ್ ಚಾನಲ್ ಏನದಲ್ಲ ಏಷ್ಯಾನೆಟ್ ಸುವರ್ಣ, ಇದನ್ನು ಮೊದಲು ಬ್ಯಾನ್ ಮಾಡಬೇಕು. ಎಸ್, ಯಾಕೆ ಬ್ಯಾನ್ ಮಾಡಬೇಕು ಗೊತ್ತೇನ್ರಿ? ಯಾಕೆ ಬ್ಯಾನ್ ಮಾಡಬೇಕು ಗೊತ್ತದ? ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಬಡ ಸಾಧಕನ ಇಂಟರ್ವ್ಯೂವನ್ನು ಇವನು ಏಷ್ಯಾನೆಟ್ ಸುವರ್ಣ ಚಾನಲಲ್ಲಿ ಮಾಡಲಿಲ್ಲ. ಇವನು ಏಷ್ಯಾನೆಟ್ ಚಾನಲ್ ಡೈರೆಕ್ಟಾಗಿ ನೇರವಾಗಿ ಎಲ್ಲಿ ಹೋಗ್ತದಪ್ಪ ಅಂದ್ರೆ ಇಸ್ರೇಲ್ದಾಗ ಹೋಗ್ತದ. ಯಾಕಂದ್ರೆ ಇಸ್ರೇಲ್ದವ್ರು ಇವ್ರ ಅಪ್ಪ ಅದಾರಲ್ಲ, ಇವ್ರನ್ನ ಹಟ್ ತೆಗ್ದಾರ ಅವರು ಇಸ್ರೇಲ್ದವ್ರು. ಓಕೆ, ಇಸ್ರೇಲ್ದವ್ರು ಏನಪ್ಪ ಅಂದ್ರೆ ನಮ್ಮ ಭಾರತೀಯರ ತಂದೆ ಅಥವಾ ಪ್ರಧಾನಮಂತ್ರಿನ ಹೇಳಿಬಿಟ್ಟಿದ್ದಾನೆ ಆಲ್ರೆಡಿ. ಇರಲಿ, ಅದನ್ನೊಂದು ಸೈಡ್ ಕಡೆ, ಅದಕ್ಕೆ ನಾನು ತಂದೆ ಅಂತ ಹೇಳಿದೆ. ಇಲ್ಲಿ ಇಸ್ರೇಲ್ಗೆ ಹೋಗಿ ಲೈವ್ನ್ಯಾಗ ಏನಪ್ಪ ಅಂದ್ರೆ ಅಲ್ಲಿದ್ದ ಏನು ನಡೆಯಕತ್ತಿತ್ತಲ್ಲ ಯುದ್ಧ, ಅದನ್ನು ಲೈವ್ನ್ಯಾಗ ತೋರ್ಸಾಕತ್ತಿದ್ದ ಯಾರ? ಅಜಿತ್ ಹನುಮಕ್ಕನವರು. ಆದ್ರೆ ನನ್ನ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡಬೇಕಾದ್ರೆ, ರೈತರು ತಮ್ಮ ಬೆಳೆದ ಬೆಲೆಗೆ ಸರಿಯಾದ ಒಂದು ಬೆಲೆ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರಬೇಕಾದ್ರೆ ಇವನು ಏಷ್ಯಾನೆಟ್ ಸುವರ್ಣ ಚಾನೆಲ್ ಎಲ್ಲಿ ಹೋಗಿತ್ತು? ಇಂಥ ದರಿದ್ರ ಚಾನಲ್ ನಮಗೆ ಬೇಕೇನ್ರಿ? ಬೇಡ. ಮತ್ತೊಂದು, ಪಾಕಿಸ್ತಾನದ ಧ್ವಜವನ್ನು ಇಟ್ಕೊಂಡು, ಇದು ಹೈಕೋರ್ಟ್ನೇ ಆಗಿರ್ತಕ್ಕಂಥದ್ದು, ಪಾಕಿಸ್ತಾನದ ಧ್ವಜವನ್ನು ಇಟ್ಕೊಂಡು ಅದನ್ನು ಭಾರತದ ಮುಸ್ಲಿಮರಿಗೆ ಹೋಲಿಕೆಯನ್ನು ಮಾಡ್ತಾನಲ್ಲ ಅಜಿತ್ ಹನುಮವ. ನಿನಗೆ ಯಾರಾದರೂ ನಿನಗೆ ಮುಖ್ಯ ಸಂಪಾದಕತೆ ಇಟ್ಕೊಂಡು ನೀನೇನು ರವಿ ಬೆಳಗೇರಿ ಆಗೋಕ್ಕೆ ಹೊಂಟೀಯ? ರವಿ ಬೆಳಗೇರಿಯ ಒಂದು ಇದಾನು ಆಗಂಗಿಲ್ಲ, ಒಂದು ರೋಮಕ್ಕೂ ಸಮ ಇಲ್ಲ ನೀನು. ಅರ್ಥ ಆಯ್ತಲ್ಲ? ಒಂದು ರೋಮಕ್ಕೂ ಸಮ ಇಲ್ಲ ನೀನು ಅಜಿತ್ ಹನುಮಕ್ಕನವರ್. ಆಮೇಲೆ ಈ ಅಜಿತ್ ಹನುಮಕ್ಕನವರು ಮುಸ್ಲಿಂ ದ್ವೇಷಕ್ಕಿಂತ ಹಿಂದೂ ದ್ವೇಷ ತಂದು ಯಾಕೆ ಹೇಳಿದ್ನಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಅತ್ಯಾಚಾರ ಆಗಿದಾವಲ್ಲ, ಯಾವತ್ತಿಯೂ ಕೂಡ ಇವನು ತನ್ನ ಏಷ್ಯಾನೆಟ್ ಸುವರ್ಣ ಚಾನಲ್ದಲ್ಲಿ ಹಿಂದೂ ಹೋರಾಟಗಾರರು ಏನವು ಕೆಲವೊಂದಿಷ್ಟು ಸೇನೆಗಳು ಅದಾವಲ್ಲ, ಆ ಸೇನೆಗಳನ್ನು ಬಡಿದು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಈ ಅಜಿತ್ ಹನುಮಕ್ಕನವರು ಮಾಡಲಿಲ್ಲ. ಇವನು ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ಹೋಗುವಾರ್ಯಾಕೆ, ಸಾಯುವಾರ್ಯಾಕೆ? ಅವನಿಗೇನು ಹೋಗೋದದ? ಅವನಿಗೆ ಬೇಕಾಗಿರೋದೇನಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಜಕೀಯ ನಾಯಕರ ಬೆಂಬಲ, ಹಿಂದೂ ಹೋರಾಟಗಾರರ ಬೆಂಬಲ ಇದ್ರೆ ಸಾಕು. ಆದ್ರೆ ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥ ಗಟ್ಸ್ ಕುಂಡ್ಯಾಗ ತಾಕತ್ತು ಅಜಿತ್ ಹನುಮಕ್ಕನವ್ರಿಗೆ ಇಲ್ಲವೇ ಇಲ್ಲ. ಹಾಗಿರಬೇಕಾದ್ರೆ ಯಾವ ಈ ನಾಲ್ಕು ಮಾಧ್ಯಮಗಳಿಂದ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದನ್ನು ತಡೆಯೋದಕ್ಕೆ ಹೆಂಗೆ ಸಾಧ್ಯದ? ಸಾಧ್ಯನೇ ಇಲ್ಲಲ್ಲ. ಸೊ ಹಂಗಿರ್ಬೇಕಾದ್ರೆ ಇವನು ಹಿಂದೂ ದ್ವೇಷಿನೋ ಮುಸ್ಲಿಂ ದ್ವೇಷಿನೋ? ಇವನು ಹೇಳ್ತಾಳೆ ಹಿಂದೂ ಧರ್ಮ ಎಲ್ಲಿ ಯಾವ ಹಿಂದೂ ಧರ್ಮಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದೀಯಾ ಅಜಿತ್ ಹನುಮಕ್ಕನವರ್? ಇವತ್ತಿಗೂ ಯಾವುದೋ ಒಂದು ಅದನ್ನು ಬಿಡ್ರಿ, ನೀಟ್ ಎಕ್ಸಾಮ್ ಹಾಳಾಗಿ ಹೋಯ್ತು, ತುಣ್ಣಿಡ್ಕೊಂಡು ಹೋಯ್ತು, ಅದ್ರ ಬಗ್ಗೆ ನ್ಯೂಸ್ ಮಾಡ್ಕೊಂಡು ಯಾವನೋ ಒಬ್ಬ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಕೇಳಬೇಕಾಗಿತ್ತು. ಅದು ಯಾವುದೋ ಒಂದು ಆಪರೇಷನ್ ಮಾಡ್ತೀಯಲ್ಲ, ಯಾವ ಆಪರೇಷನ್? ನೀನು ಮುಳುವಾದಿ ಆಪರೇಷನ್ ಮಾಡ್ಕೊತೀನಲ್ಲ, ಮುಳುವಾದಿ ಆಪರೇಷನ್ ಮಾಡ್ತೀನಿ ನಾನು, ಹಂಗೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಅದನ್ನು
ಅದು ಒಂದು ಆಪ್ರೇಷನ್ ಮಾಡು. ಆ ನೀಟ್ ಎಕ್ಸಾಮ್ ಅದೇನು ಹಾಳು ಮಾಡಿಲ್ಲ ಶಿಕ್ಷಣ ಮಂತ್ರಿ, ಅವ್ನು ರಾಜೀನಾಮೆ ಕೊಡ್ಸಂಗೆ ಮಾಡು, ಅವಾಗ ಗಂಡಸಂತೆ ನಿನಗೆ ನಾನು. ಬಂದು ಬಾ ಇವತ್ತು ತನ್ನ ಲೈಫ್ ಸ್ಟೋರಿ ಹೇಳೋದೇನ. ತಲೆಯಾಗ ಕೂದಲಿಲ್ಲ ಬಾ, ಇಲ್ಲಿ ಕಸತಿ ಆ ಕಸಾರಿ ತಲೆ ಮೇಲೆ ಹಚ್ಕೋರಿಕೆ ಬಾ. ನಮ್ಮ ಇಲ್ಲಿ ಕಬಿನ್ಯಾಗ ಬಾ. ಏನು ಕಸ ಆಗೈತಿ ಕಬಿನ್ಯಾಗ, ಕಸ ಆಗೈತಿ, ಕಸ ತೆಗಿಯಕ್ಕೆ ಬಾ, ನಿನಗೆ ಪಗಾರ ಕೊಡ್ತೇವೆ. ಇಲ್ಲಾಂದ್ರೆ ದಿವಸ ಏನಪ್ಪ ಅಂದ್ರೆ ದನಗಳಿಗೆ ಕಳ್ಗಿ ಹಿರ್ರ ಅಲ್ಲಿ ದನಗಳಿಗೆ ಮೇವು ಹಾಕಕ್ಕೆ ಅರ್ಧ ಲೀಟ್ರ್ ಹಾಲು ಕೊಡ್ತೇವೆ ಕುಡಿಯಾಕೆ. ಹರಾಮ್ ಕೋರಿಲ್ಲ ಅವಂದನ್ನು. ಬರೀ ಹಿಂದೂ ಧರ್ಮ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ ಮುಸ್ಲಿಂ ಧರ್ಮ. ಸಣ್ಣಂಗೆ ಕಡಿತೈತಲೆ. ನಿನ್ಗೆ ಯಾವ ಮಾಧ್ಯಮ ಅಂತಾನೆ ನನ್ನ ಮ್ಯಾಗ ಏನು ಹಡ್ಕೊಳ್ಳೋದಿಲ್ಲ, ಹಡ್ಕೊಳ್ಳೋ ಅಜಿತ್ ಹನುಮಕ್ಕನವ್ರನ್ನೇ. ಇಡೀ ಕರ್ನಾಟಕದ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದೀನಿ ನೀನು. ಕಾಂಗ್ರೆಸ್ ಪಕ್ಷದವ್ರು ಬಂದ್ರಪ್ಪ ಅಂದ್ರೆ ಇವನ್ ಮುಗುಲ್ ನೋಡ್ತಿದ್ರಿ ಇವ್ನು ಸಾಮಾನು ನೋಡ್ಬೇಕು ಹೆಂಗೆ. ನೀವು ಏನು ದೊಡ್ಡವನು, ಅವನ ಪತ್ರಕರ್ತ ಅಂದ್ರೆ ಏನು ಪರಮೇಶ್ವರದೇ ಹಾಕ್ತಾನೆ ನೋಡು ಒಂದೇಳು. ಅದು ಬಿ ಜೆ ಪಿ ಅವ್ರು ಬರ್ಬೇಕ್ರಿ, ಇವ್ ನೋಡ್ಬೇಕ್ರಿ ಅವ್ರು ಕುಂಡ್ಯಾಗ ಹೋಗಿ ಸೇರ್ಕೊತಾನ, ಅವ್ರ ಮುಕ್ಕುಳ್ಯಾಗ ಇನ್ನು ಹೇಳ್ತೀನಿ ಅಟ್ಟ ಬಾಕಿ ಇರ್ತದೆ. ಹಂಗೆ ಮಾಡ್ತಾನೆ ಇವನು. ಬಿ ಜೆ ಪಿ ಅವ್ರು ಬಂದರು. ಮತ್ತು ಬಿ ಜೆ ಪಿ ಅವರು ಹಿಂದೂ ಧರ್ಮದ ರಕ್ಷಕರು. ಪ್ರಶ್ನೆ ಮಾಡಲ್ಲ ಅವ್ರಿಗೆ, ನೋಡೋಣ ಪ್ರಶ್ನೆ ಮಾಡೋರಿಗೆ. ನನ್ನ ಹಿಂದೂ ಧರ್ಮ ಹಾಳಾಗ್ತಾ ಇದೆ, ನನ್ನ ಹಿಂದೂ ಧರ್ಮ ಸಮಸ್ಯೆ ಆಗ್ಯದ, ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಅವಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನೋಡೋಣ ಯಾಕೆ ಮಾಡಂಗಿಲ್ಲ ನೀನು? ಕೊಂಡ್ಯಾಗ ತಾಕತ್ತಿಲ್ಲ. ಅದಕ್ಕೆ ಹೈಕೋರ್ಟ್ ನಿನ್ನ ಗಜ್ಮಾ ಮಾಡ್ತಾ ಇದೆ ಅಜಿತ್ ಹನುಮಕ್ಕನವರ್. ಇದನ್ನು ನೆನಪಿಟ್ಕೋ. ಇವನು ಚಾನಲ್ನ ಯಾರು ನೋಡೋಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಮ ಮನ್ಯಾಗ ವಿದ್ಯಾವಂತ ಹುಡುಗರಾಗಿರ್ಬೋದು, ಇನ್ನು ಶಾಲೆಯನ್ನು ಕಲಿತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿ, ಪ್ರೈಮರಿ ಆಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ವೃತ್ತಿಪರ ಕೋರ್ಸ್ಗಳನ್ನ ಮಾಡ್ತಕ್ಕಂಥ ಎಷ್ಟೋ ಮಕ್ಕಳು ಇರ್ತಾರೆ ನಿಮ್ಮಲ್ಲಿ. ಇವನಂತ 4 ಚಾನಲ್ನ ತೋರಿಸಿ ಅವರಲ್ಲಿ ಕೂಡ ದ್ವೇಷ ಭಾವನೆಯನ್ನು ಮುಟ್ಟಿಸ್ತೀರಿ ನೀವು. ಅವರಲ್ಲಿ ಒಂದು ಭಾವನೆ ಬರ್ತದೆ, ಓಯ್ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರದ ನ್ಯಾಯ ಸಿಗೋದಿಲ್ಲಪ್ಪ, ಸಿಗೋದಿಲ್ಲ ಅನ್ನೋ ಭಾವನೆ ಅವರಲ್ಲಿ ಮೂಡ್ತದೆ. ನಮ್ಮ ದೇಶ ಹಿಂಗೆ ಹಾಳಾಗ್ಯದ, ನಮ್ಮ ಧರ್ಮ ಹಿಂಗಾಗ್ಯದ, ನಮ್ಮ ಮೇಲೆ ಮುಸ್ಲಿಮರು ದಾಳಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಮುಸ್ಲಿಮರು ಸರ್ವನಾಶ ಮಾಡ್ತಾ ಇದ್ದಾರೆ, ನಾವು ಅವ್ರ ಹಬ್ಬಕ್ಕಿದ್ದಾಗ ಕಲ್ಲು ಒಯ್ತೀವಿ, ಅವ್ರು ನಮ್ಮ ಹಬ್ಬಕ್ಕಿದ್ದಾಗ ಕಲ್ಲು ಒಯ್ತಾರೆ. ಇಂಥವೆಲ್ಲ ಭಾವನೆಗಳನ್ನ ಬೆಂಕಿ ಹಚ್ಚೋ ವ್ಯಕ್ತಿನ ಅಜಿತ್ ಹನುಮಕ್ಕನವರ್ರಿ. ಅದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ. ಮೊದಲು ಈ ಚಾನಲ್ನ ತೆಗೆದು ಹಾಕ್ರಿ. ಇವನು ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡ್ರಿ. ಇವನು ಮೊದಲು ಚಾನಲ್ ಆ ಇಸ್ರೇಲ್ದವ್ರು ಏನು ಹೇಳಿ ಹಾಕಿರಿ ಇವನಿಗೆ? ಏನು ಹಾಕಿದ್ರು? ನಮ್ಮ ಗಡಿಯಲ್ಲಿ ಸೈನಿಕರು ಸಾಯಾಗದಾರ. ಅನವಶ್ಯಕವಾಗಿ ಆ ಅಮೇರಿಕದವರು ದಾಳಿ ಮಾಡಿದರು, ನೌಕಾದಳದ ಮೇಲೆ ದಾಳಿ ಮಾಡಿದ್ರು ನಮ್ಮದು. ಅದನ್ನು ಇವನು ನ್ಯೂಸ್ ಮಾಡಿಲ್ಲ. ಪ್ರಧಾನಮಂತ್ರಿ ಪ್ರಶ್ನೆಯನ್ನು ಮಾಡಲಿಲ್ಲ. ಇವನು ಮಾಡಿದ್ರೆ ಇವ್ಯಾಕೆ ಮಾಡ್ಯಾನ್ರಿ? ಹೇಲು ತಿಂತದ ಹೇಲು ಸಿಗ್ತದ ಇವನಿಗೆ. ಇವ್ಯಾಕೆ ಪ್ರಶ್ನೆ ಮಾಡ್ತಾನೆ? ಇವನಿಗೆ ಬೇಕಾಗಿರೋದು ಅತ್ಯಾಚಾರಿಗಳು, ಕೋಮುಗಲಭೆಕೋರರು, ಆಮೇಲೆ ಇವನಿಗೆ ನಕಲಿ ಹಿಂದೂ ಹೋರಾಟಗಾರರು, ಅವ್ರ ಕಡೆಯಿಂದ ದುಡ್ಡು ಬೇಕು ಇವನಿಗೆ, ನಕಲಿ ದೇವಮಾನವರು ಇವನಿಗೆ ಬೇಕು, ನಕಲಿ ರಾಜಕೀಯ ನಾಯಕರು ಇವನಿಗೆ ಬೇಕು. ಹಂಗಿರ್ಬೇಕಾದ್ರೆ ನಮ್ಮಂಥ ಹಿಂದೂ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ನ್ಯಾಯ ಈ ಅಜಿತ್ ಹನುಮಕ್ಕನವ್ರು ಕೊಡಿಸ್ತಾನ್ರಿ? ಇಲ್ರಿ, ದರಿದ್ರ ಚಾನಲ್ ಮೊದಲು ತೆಗೆದಾಕ್ರಿ. ಹೊಲಸ ಧಾಣಿ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸದೇ ಇರ್ತಕ್ಕಂಥ ನಿನ್ನ ಈ ದರಿದ್ರ ಚಾನಲ್ ನನ್ನ ಬೂಟ್ ಕಾಲಿಗೂ ಕೂಡ ಸಮ ಇಲ್ಲ ಅಜಿತ್ ಹನುಮಕ್ಕನವರ್. ಬೇಕಾದ್ರೆ ನಮ್ಮ ಹೊಲದಾಗ ಕಬಿನ್ಯಾಗ ಕಸ ಬಂದಿತ್ತು, ತೆಗ್ಯಾಕೆ ಬಾ, ತೆಗ್ಯಾಕೆ ಬಾ, ಪಗಾರ ಸಿಗ್ತದೆ ನಿನಗೆ. ಬಾ ನೋಡೋಕೆ ಈ ಕಡೆ. ನಿನ್ನ ಚಾನಲ್ ಬ್ಯಾನ್ ಆಗ್ಬೇಕು. ನಿಂತು 100% ಬ್ಯಾನ್ ಆಗ್ತದೆ ಇವತ್ತಿಲ್ಲ ನಾಳೆ ಅಜಿತ್ ಹನುಮಕ್ಕನವ್ರು. ನೀ ಬೀದಿಗೆ ಬಂದ ಬರ್ತೀನಿ ಅನ್ಕೋತೀರಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.